ಅನ್ಯಾಯ ನ್ಯಾಯದ ನಡುವೆ ನ್ಯಾಯ ನಡೆಸುವ ನಂತರದಲ್ಲಿ ಅಳಿಸಿ ಹಾಕಿ ಅನ್ಯಾಯ ಮಸ್ತ್ರ ಆಯುಧನ ಅಂಗೈಲಿ ಹಿಡಿದುಕೊಂಡು ಅನಿವಾರ್ಯಾಗಿ ಅಲ್ಲಾಡ್ತಿರುವೆ ಈ ಅಖಂಡ ಬ್ರಹ್ಮಾಂಡದಲ್ಲಿ. ಯಾಕೆ ಗೊತ್ತಾ? ನನ್ನ ತಂದೆ ತಾಯಿಗಳನ್ನು ಕೊಂದ ಆ ವ್ಯಕ್ತಿಗಳು ಯಾರೊಂದು ಕಂಡು ಹಿಡಿದು ಈ ಸರತ ತಲವಾರಿನಿಂದ ಆ ಶತ್ರುಗಳ ತಲೆ ಕತ್ತರಿಸಲು ಇಂದು ಈ ಸರತ ಬ್ರಹ್ಮಾಂಡದಲ್ಲಿ ಕೊಂಪಿನ ತಕ್ಕರೆ ಚಿರತೆಯಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದ್ದಾನೆ. ಲೇ ಪುಂಡ ಪುಡಾರಿಗಳೇ, ಸೂರ್ಯನ ಪ್ರಕಾಶ ಪ್ರಜ್ವಲಿಸುವಂತೆ ಪುಟ ಪುಟದ ಹೊರ ಬರುತ್ತಲಿದೆ ನನ್ನ ನೆತ್ತಿಯ ಪಿತ್ತ. ನಿಮ್ಮ ಪ್ರಾಣ ಪರಮಾತ್ಮನ ಪಾದಕ್ಕೆ ನಿಮ್ಮ ಶರೀರ ಸ್ಮಶಾನ ಕಳಿಸಾಗಲಿ ನನ್ನ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಸಿಗುವುದು. ಅಂದಾಗ ನಂದುವುದು ನನ್ನ ಸೇಡಿನ ಕಿಡೆ. ಹುಟ್ಟು ಸೂರ್ಯ ಬೆಳಕನ್ನು ಕೊಡ್ತಾನೆ, ಆದ್ರೂ ಮೆಟ್ಟು ಈ ಸರತ ಸಾವನ್ನು ತರ್ತಾನೆ. ಇದೇ ಈ ಶರತ್ತನ ಸ್ಪೆಷಾಲಿಟಿ. ಮರ್ಯಾದೆ ಬಂದು ಸರೆಂಡರ್ ಆಗೋ. ಈ ಪವಿತ್ರ ಪರಮಾತ್ಮೆಗೆ ಏಕೋಚಿಂದ ಕರೆಯುವ ನೀನ್ ಅವನಲ್ಲಿ ಶರತ್ ಪವರ್ ಸ್ಟಾರ್ ಪರಮಾತ್ಮನೆಂದು ಹೆಸರಿಟ್ಟುಕೊಂಡು ವೇಷ ಧರಿಸಿ ವೇಷ ಕೆಲಸ ಮಾಡುತ್ತಿರುವ ನಿಮ್ಮಂತವ್ರಿಗೆ ಮರ್ಯಾದೆ ಕೊಟ್ಟು ಮಾತನಾಡಲಿಕ್ಕೆ ನೀ ಏನು ಸಿಎಂನ ಇಲ್ಲ ಪಿಎಂನ? ಸುಮ್ಮನೆ ಸರ್ಕಾರಕ್ಕೆ ಶರಣಾಗು. ಶರಣಾಗು. ಈ ಶರಣ್ಯಂದು ಸರ್ಕಾರಕ್ಕೆ ಶರಣಾಗಬೇಕು ಆಫೀಸರ್. ಈ ರಾಜ ಸೇವನಿಗೆ ಶರಣೆಂದು ಸಲಾಂ ಹೊಡೆಯುತ್ತಾನೆ. ಅದು ಅಲ್ಲದೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಮುಷ್ಟಿಯಲ್ಲಿರುವಾಗ ನಾನು ನಿನಗೆ ಸರೆಂಡರ್ ಆಗಬೇಕಾ ಆಫೀಸರ್? ಸುಮ್ಮನೆ ಬದ್ಧದಾರಿಗೆ ಸುತ್ತಲೂ ತೆಗೆದುಕೊಂಡು ಈ ನನ್ನ ರೌಡಾಟದಿಂದ ಎಲ್ಲಾದರೂ ಲ್ಯಾಂಡ್ ಆಗು. ಶರತ್, ನಿನ್ನನ್ನು ಹಿಡಿಯದೆ ನಾ ಎಲ್ಲಾದ್ರೂ ಲ್ಯಾಂಡ್ ಆಗೋದಕ್ಕೆ ನನ್ನನ್ನು ಹೇಳಿ ಎಂದು ತಿಳಿದುಕೊಂಡಿವ್ಯಾ? ಎಷ್ಟೇ ಹೆಜ್ಜೆ ಹಠ
ಹಂತಕರಿ ಕೈಗೆ ಕೋಲ ಹಾಕುವರಿಗೂ ಹೋಗಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಸಾಧ್ಯ ಮಾತನ್ನು ನುಡಿಬೇಡ ಇನ್ಸ್ಪೆಕ್ಟರ್. ಈ ಸರ್ದಾರ್ ಕೈಗೆ ಕೋಲ ಹಾಕುವ ಕಾಟು ಬಟ್ಟೆ ತೊಟ್ಟು ನಿನ್ನ ಹುಟ್ಟಿಲ್ಲ ಈ ಕಲಿಯುಗದಲ್ಲಿ. ಶರತ್, ನಿಮ್ಮಂತ ರೌಡಿಗಳನ್ನು ಹಳ್ಳಿಯಿಂದ ದಿಲ್ಲಿವರೆಗೂ ನೋಡಿದನೆ ಈ ಇನ್ಸ್ಪೆಕ್ಟರ್ ಕಿರಣ್. ಕೈಗೆ ಕೋಲ ಅಷ್ಟೇ ಅಲ್ಲ ಶರತ್, ಬಾಯಿ ಮಾತಿಗೆ ಬಂದ್ರೆ ಸರಿ, ಇಲ್ಲದಿದ್ರೆ ವಾದ್ದು ಒಯ್ಬೇಕಾಗುತ್ತದೆ. ಪೊಲೀಸ್ ನಾಯ, ನನ್ನನ್ನೇ ಒದ್ದು ಒಯ್ಯುತ್ತೀಯ? ಆಫೀಸರ್, ಈ ಬ್ಲಾಕ್ ಒಬ್ಬರ ಸರತನ ಬಾಡಿಗೆ ಒಂದೇ ಒಂದು ಕೂದಲಿಗೆ ಶಾಟ್ ಟಚ್ ಆದ್ರೆ ನಿನ್ನ ಮೇಲೆ ಅಧಿಕಾರಿಗಳು ನಿನ್ನ ಡೆಡ್ ಬಾಡಿ ನೋಡಬೇಕಾಗ್ತದೆ. ಬಿ ಕೇರ್ಫುಲ್. ಆಫೀಸರ್, ಸುಮ್ಮನೆ ಈಗ ನೀನು ಸ್ಟೇಷನ್ ಕಡೆಗೆ ಸವಾರಿ ಮಾಡುವ. ಏ ರೌಡಿ, ನನ್ ಡೆಡ್ಬಾಡಿ ನೋಡಿವ್ಯಾ? ಅದೇ ಆಫೀಸರ್ಗಳು ನಿನ್ನೆ ನಾನು ನೋಡಕ್ಕೆ ಬರುವಂತೆ ಮಾಡಿ ಬಿಡುತ್ತೇನೆ. ಲೇ ಪೊಲೀಸ್ ಪೋಲಿಯ, ಕೆಳಗಿಳಿಸೋ ನಿನ್ನ ಪಟಾಕಿ ಪುಸ್ತಲನ್ನು. ಗನ್ ಐತದೆ ನಿನ್ನ ಕೈಯನ್ನು. ಈ ನನ್ನ ಕತ್ತಿನಿಂದ ಕತ್ತರಿಸಿ ಈ ಕಾಡಿನಲ್ಲಿ ಸಾಕಿ ನಿನ್ನ ಮೇಲೆ ಅಧಿಕಾರಿಗಳಿಗೆ ಸೆಲ್ಯೂಟ್ ಹೊಡ್ಲಿಕ್ಕೆ ಕೈಗಿಳಿಯದ ಹಾಗೆ ಮಾಡಿಬಿಡ್ತೇನೆ. ಆಫೀಸರ್, ಈಗ ನೀನು ಸುಮ್ಮನೆ ಸ್ಟೇಷನ್ ಕಡೆಗೆ ಹೋಗುವ. ನಾಳೆ ನಾನೇ ಅಧಿಕಾರಿಗಳಿಗೆ ಬಂದು ಭೇಟಿ ಆಗುತ್ತೇನೆ. ಲಾಂಗ್ ಹಿಡ್ಕೊಳ್ಳೋ ಗ್ರೇಪ್ ಇಲ್ಲ. ನೀನೊಬ್ಬ ರೌಡಿನ. ರೌಡಿ ಅನ್ನೋ ಪದಕ್ಕೆ ಅರ್ಥ ಗೊತ್ತೇನೋ ನಿನ್ಗೆ? ಪೊಲೀಸ್ ಮೇಲೆ ಕೈ ಮಾಡೋಟ್ಟು ಧೈರ್ಯನ? ಶರತ್, ಕಾಕಿ ಬಟ್ಟೆ ಬಿಚ್ಚಿ ನಿಂತ್ರೆ ರೌಡಿ ಜಮಲೇ ನಿಮ್ಮ ಅಪ್ಪ. ಮಾ ರೌಡಿ ಕಣ, ಮಾ ರೌಡಿ. ಶರತ್, ನಿನಗೆ ನಾಳೆ ಒಂದು ಟೈಮ್ ಕೊಡ್ತೀನಿ. ನೀನಾಗಿ ನೀನೇ ಬಂದ್ರೆ ಸರಿ, ಇಲ್ಲದಿದ್ರೆ ಸೋಟಾಡೋ ಸಮೇತ ಬರ್ತೀನಿ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗುದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸ್ಗೆ ಅಲ್ಲ. ಆಮೇಲೆ ಇನ್ಸ್ಪೆಕ್ಟರ್ ಲೆಟರ್ ನನ್ನ ಕೈಗೆ ಬರೋದ್ರೊಳಗೆ ನಿಮ್ಮಂತ ರೌಡಿಗಳನ್ನು ಚಟ್ಟ ಕಟ್ಟುತ್ತೀನಿ. ಶೂಟರ್ ಅದು ಈ ಪವರ್ ಸ್ಟಾರ್ ಶರತ್ನಿಗೆ ಶೂಟ್ ಆರ್ಡರ್. ಆಫೀಸರ್, ನೀನು ನನಗೆ ಶೂಟ್ ಮಾಡಬೇಕಾದ್ರೆ ನಿನ್ನ ಮೇಲಧಿಕಾರಿಗಳಿಂದ ಪರ್ಮಿಷನ್ ತೆಗೆದುಕೊಂಡು ಬರ್ಬೇಕು. ಬಟ್ ನಾನು ಭೇಟಿ ಆಡ್ಬೇಕಂತ ನಿಂತುಕೊಂಡ್ರೆ ಯಾವ ಆಫೀಸ್ಗಳನ್ನು ಮೀಟ್ ಆಗಿದೆ ನಿನ್ನ ಭೇಟಿಯನ್ನು ತೆಗೆದು ಬಿಡ್ತಾನೆ. ಇದೇ ಈ ಶರತ್ತನ ಸ್ಪೆಷಾಲಿಟಿ. ಪ್ರಧಾನಿಗೆ ದೇಶ ಆಳುವ ಆಸೆ, ರಾಜನಿಗೆ ಅರಮನೆ ಆಳುವ ಆಸೆ, ಕಲಾವಿದನಿಗೆ ನಟನೆ ಮಾಡಬೇಕೆನ್ನುವುದೇ ಆಸೆ. ಈ ಶರತ್ತನಿಗೆ ಈ ನಾಟಕದಲ್ಲಿ ನಾಯಕ ಮೆರಿಬೇಕೆನ್ನುವುದೇ ಆಸೆ.